ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಉತ್ತರ ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ ಬಿರುಸುಗೊಂಡಿದೆ. ಜನರು ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ. ಮೊದಲ ಬಾರಿ ಮತದಾನ ಮಾಡುವವರು ಸಂತಸವನ್ನು ವ್ಯಕ್ತಪಡಿಸಿದರೆ, ವಯಸ್ಸಾದಂಥವರು ಬಂದು ಮತ ಚಲಾಯಿಸಿ ಇತರರಿಗೆ ಮಾದರಿಯಾಗಿದ್ದಾರೆ. ದೃಶ್ಯಗಳು ಗಮನಿಸ್ತಾ ಇದ್ದೀವಿ. ಬೆಳಗಾವಿ ನೋಡ್ತಾ ಇದ್ದೀವಿ. ಸರತಿ ಸಾಲಲ್ಲಿ ಬಂದು ಅಲ್ಲಿ ಮತದಾರರು ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಬಹಳ ಬಿರುಸಿನಿಂದ ಮತದಾನ ನಡೆದಿದೆ. ಬೆಳಗ್ಗೆ 7ರಿಂದ ಗಮನಿಸಿದರೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಜನ ಬಹಳ ಉತ್ಸುಕರಾಗಿದ್ದಾರೆ. ಒಂದು ರೀತಿ ಪ್ರಜಾಪ್ರಭುತ್ವದ ಹಬ್ಬದ ವಾತಾವರಣ ಎಲ್ಲ ಕಡೆ ಕಾಣಿಸ್ತಾ ಇದೆ. ಉತ್ತರ ಕನ್ನಡದಲ್ಲಿ ನೋಡ್ತಾ ಇದ್ದೀವಿ. ಅಲ್ಲೂ ಕೂಡ ಅಷ್ಟೇ ಬೆಳಗ್ಗೆ ನಾವು ನೋಡಿದಾಗ ಸ್ವಲ್ಪ ನೀರಸವಾದಂಥ ಮತದಾನ ಕಂಡು ಬಂತು. ಆದರೆ ಟೈಮ್ ಕಳೀತಾ ಈಗ ಜನರು ಬಂದು ಓಟನ್ನು ಮಾಡ್ತಾ ಇದ್ದಾರೆ. ಹಾವೇರಿಯಲ್ಲೂ ಕೂಡ ಅಷ್ಟೇ ವಯಸ್ಸಾದಂಥವರು ಮತ್ತು ಯುವತಿಯರು, ಹೊಸ ವೋಟರ್ಸ್ ಕೂಡ ಬಂದು ತಮ್ಮ ತಮ್ಮ ಹಕ್ಕನ್ನು, ಜವಾಬ್ದಾರಿಯನ್ನು ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ನೋಡಿ, ಧಾರವಾಡದಲ್ಲಿ ಬಾಣಂತಿಯೊಬ್ಬರು ಹಸುಗೂಸಿನೊಂದಿಗೆ ಬಂದು ಮತವನ್ನು ಚಲಾಯಿಸಿದ್ದಾರೆ. ನೋಡ್ತಾ ಇದ್ದೀವಿ ಆ ದೃಶ್ಯಗಳನ್ನು ಕೂಡ. ಅಂದರೆ ಮತದಾನ ಎಷ್ಟು ಮುಖ್ಯ ಅನ್ನುವಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಶಿವಮೊಗ್ಗದಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಇದು ಸಿಂಹಾಸನ. ಅಲ್ಲಿ ಇತಿಹಾಸವನ್ನು ಸಾರುವಂತಹ ಮತಗಟ್ಟೆಯನ್ನು ಸ್ಥಾಪನೆ ಮಾಡಿದ್ದಾರೆ ಚುನಾವಣಾ ಅಧಿಕಾರಿಗಳು. ಅಲ್ಲಿ ಕಂಪ್ಲೀಟಾಗಿ ರಾಜ ಮಹಾರಾಜರ ಒಂದು ಪೋಷಾಕನ್ನು ತೊಟ್ಟು ಸಿಬ್ಬಂದಿ ಒಳಗಡೆ ಕೆಲಸ ಮಾಡ್ತಿದ್ದಾರೆ. ಹೊರಗಡೆ ಒಂದು ಸಿಂಹಾಸನ ಇಟ್ಟಿದ್ದಾರೆ. ಸಿಂಹಾಸನ ಮೇಲೆ ಕೂತು ವೋಟ್ ಮಾಡಿ ಬಂದವರು ಅಲ್ಲಿ ಶಾಹಿಯನ್ನು ಪ್ರದರ್ಶನ ಮಾಡ್ತಾ ಪೋಸ್ ಕೊಟ್ಟು ಫೋಟೋವನ್ನು ತೆಗೆಸ್ಕೊಳ್ಬೋದು. ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಗತವೈಭವ ಮರುಕಳಿಸ್ತಾ ಇದೆ ಅಂಥೇಳಿ. ನೋಡಿ, ಸೇಮ್ ಟು ಸೇಮ್ ಹಂಗೆ ಇದೆ. ಯಾವುದೋ ಒಬ್ಬ ರಾಜರ ಆಡಳಿತ ಇದೆಯಪ್ಪ, ಆಸ್ಥಾನ ನೋಡಿ ಒಳಗಡೆ ಇದ್ದಾರೆ ನೋಡಿ, ಮಂತ್ರಿ, ರಾಜ, ಅಲ್ಲಿ ರಾಣಿ, ಈ ಥರ ಒಂದು ಪೋಷಾಕನ್ನು ತೊಟ್ಟು ಚುನಾವಣಾ ಸಿಬ್ಬಂದಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾವತ್ತೂ ಕೂಡ ಈ ರೀತಿ ವಿಭಿನ್ನವಾದಂಥ ಪ್ರಯತ್ನಗಳು ಆಗಿರಲಿಲ್ಲ. ಬಟ್ ಈ ಬಾರಿ ಆಗಿದೆ. ಕಾರಣ ಇಷ್ಟೇ, ಮತದಾರರಿಗೆ ಒಂದು ರೀತಿ ಆಕರ್ಷಣೆ ಆಗಲಿ ಅಂಥೇಳಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೋಟ್ ಮಾಡಲಿ ಅಂಥೇಳಿ ಧಾರವಾಡದಲ್ಲಿ ಹೊಸ ವೋಟರ್ಸ್ ಏನಿದ್ದಾರೆ ಈಗ ಮೊದಲ ಬಾರಿಗೆ ವೋಟ್ ಮಾಡುವಂಥವ್ರು ಬಹಳ ಖುಷಿಯಿಂದ ಬಂದರು. ಆಮೇಲೆ ವಿಶೇಷ ಚೇತನರಿಗೆ ಅಲ್ಲಿ ವೀಲ್ ಚೇರ್ನ ಅವಕಾಶ ಮಾಡಿಕೊಡಲಾಗಿತ್ತು. 100 ವರ್ಷ ಮೇಲ್ಪಟ್ಟಂಥವರು ಬಂದು ವೋಟನ್ನು ಮಾಡಿ ಅಲ್ಲಿ ಇತರರಿಗೆ ಮಾದರಿಯಾಗಿದ್ದಾರೆ. ವಿಜಯಪುರದಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲೂ ಕೂಡ ಅಷ್ಟೇ 7 ಗಂಟೆಯಿಂದ ಬಿರುಸಿನ ಮತದಾನ ನಡೀತಾ ಇದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಾವು ಗಮನಿಸಿದರೆ ಅಲ್ಲೂ ಕೂಡ ಅಷ್ಟೇ ಜನರು ಬಹಳ ಉತ್ಸಾಹದಿಂದ ಬಂದು ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಅಂದರೆ ಇನ್ನು ನಿಮಗೆ ಸಾಕಷ್ಟು ಕಾಲಾವಕಾಶ ಇದೆ. 6 ಗಂಟೆವರೆಗೂ ಕೂಡ ನೀವು ಮತದಾನವನ್ನು ಮಾಡಬಹುದು. ಬಟ್ ಏನು ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ನಾವು ಭಾರತೀಯರು, ಇಲ್ಲಿನ ನಾಗರಿಕರು ಅನ್ನುವಂಥದ್ದನ್ನು ಪ್ರೂವ್ ಮಾಡಿಕೊಳ್ಳಲಿಕ್ಕೆ ಅಲ್ಲಿ ನಿಮಗೊಂದು ಅವಕಾಶ ಇದು. ಬಾಗಲಕೋಟೆಯಲ್ಲಿ ಶತಾಯುಷಿಯಿಂದ ಮತದಾನವನ್ನ ಮಾಡಲಾಗಿದೆ. ಬೀಳಗಿಯಲ್ಲಿ 104 ವರ್ಷದ ಸಿದ್ದಪ್ಪ ಜಗ್ಗಲರಿಂದ ಮತದಾನವನ್ನ ಮಾಡಲಾಗಿದೆ. ಈ ಮುಖಾಂತರವಾಗಿ ಅವರು ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಆಗಿದ್ದಾರೆ. ನೋಡಿ, 104 ವರ್ಷ ಈ ವಯಸ್ಸಿನಲ್ಲೂ ಕೂಡ ನೇರವಾಗಿ ಮತಗಟ್ಟೆಗೆ ಬಂದು ಮತದಾನ ಮಾಡ್ತಾರೆ ಅಂತ ಅಂದ್ರೆ ಅವರ ಉತ್ಸಾಹವನ್ನ ಮತ್ತು ಅವರು ಉತ್ತಮ ಪ್ರಜೆಯಾಗಿರೋದಕ್ಕೆ ಎಲ್ರಿಗೂ ಮಾದರಿ ಆಗಿರೋ ಕೆಲಸವನ್ನ ನಾವು ಶ್ಲಾಘಿಸಲೇಬೇಕಾಗತ್ತೆ. ಸಖಿ ಪಿಂಕ್ ಬೂತ್ ನಲ್ಲಿ ಮತದಾನವನ್ನ ಮಾಡಿದ್ದಾರೆ ವೃದ್ಧೆ. ತಾನೇ ನಡೆದುಕೊಂಡು ಬಂದು ಹಕ್ಕನ್ನ ಚಲಾಯಿಸಿದ್ದಾರೆ ಶತಾಯುಷಿ ಅಜ್ಜಿ. ನೋಡಿ, ಈ ಬಾರಿ ಚುನಾವಣಾ ಆಯೋಗ ಈ ಥರ ವಯಸ್ಸಾದವರಿಗೆ, ವಿಶೇಷ ಚೇತನರಿಗೆ ನೀವು ಮನೆಯಿಂದಲೇ ವೋಟ್ ಮಾಡಿ ಅನ್ನುವಂಥ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿತ್ತು. ಮನೆಯಿಂದಲೇ ವೋಟ್ ಮಾಡಬಹುದಿತ್ತು. ಆದರೂ ಕೂಡ ಇಲ್ಲಿಗೆ ಬಂದು ಮತದಾನವನ್ನು ಮಾಡಿದ್ದಾರೆ. ಈ ಮುಖಾಂತರವಾಗಿ ಬೇರೆಯವರಿಗೂ ಕೂಡ ಮಾದರಿಯಾಗಿದ್ದಾರೆ. ನೋಡಿ, ಮೊದಲ ಹಂತದಲ್ಲೇ ನಾವು ಈ ಮತದಾನ ಆದಾಗ ಕೆಲವು ಕಡೆಯಲ್ಲಿ, ಅದು ಬೆಂಗಳೂರಿನಲ್ಲೇ ಎಷ್ಟು ಕಡಿಮೆ ಪರ್ಸೆಂಟೇಜ್ ಮತದಾನ ಆಗಿತ್ತು ಅನ್ನೋದನ್ನು ನೋಡ್ತಾ ಇದ್ವಿ. ಅದಕ್ಕೆ ರೀಸನ್ಸನ್ನು ಹುಡುಕ್ದಾಗ, ಈ ರಜಾ ಇರುತ್ತೆ, ಎಲ್ಲೋ ಟ್ರಿಪ್ ಹೋಗ್ತೀವಿ, ಜಾಲಿಯಾಗಿ ಇರ್ತೀವಿ, ಒಂದಿನ ರಜಾ ಅಲ್ವಾ, ಏನು ವೋಟ್ ಹಾಕ್ತಿದ್ರೆ ಆಯಿತು ಅನ್ನುವಂಥ ಮನಸ್ಥಿತಿಯಿಂದ ವೋಟ್ ಕಮ್ಮಿ ಆಗಿದೆ ಅಂತ ಕೂಡ ನಾವು ವಿಶ್ಲೇಷಿಸ್ತಾ ಇದ್ವಿ, ಚರ್ಚೆಯನ್ನು ಮಾಡ್ತಾ ಇದ್ವಿ. ಅಂಥವರ ನಡುವೆ 104 ವರ್ಷ ಆಗಿದ್ರು ಕೂಡ ಮತಗಟ್ಟೆಗೆ ಬಂದು ಮತದಾನ ಮಾಡಿ ಬೇರೆಯವರಿಗೆ ಮಾದರಿ ಆಗಿದ್ದಾರೆ.